ಹಾಸನಿಗೆ ಕನೆಕ್ಟ್ ಆಗೋ ಸೇತುವೆ. ಇಲ್ಲಿ ನಮ್ಮ ಕಾವೇರಿ ಮಾತೆ ಇದ್ದಾರೆ. ಮಿಸ್ ಮಾಡ್ಕೋಬೇಡಿ, ಈ ದೇವಸ್ಥಾನದ ಕಡೆ ಬಂದವರು ವಿಸಿಟ್ ಮಾಡಿ ಒಂದ್ಸತಿ. ಎಷ್ಟು ಮಜವಾಗಿರುತ್ತೆ ಗೊತ್ತಾ, ಏನೋ ಅದು ನಿಮ್ಗೆಲ್ಲ ಎಲ್ಲಿ ಗೊತ್ತಾಗುತ್ತೆ, ಫೀಲ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಹಾಸನದ ನಗರ ಬಸ್ ಸ್ಟ್ಯಾಂಡ್ ಹತ್ರ ಹೇಮಾವತಿ ನೀರು ಇದ್ದಾಳೆ ನೋಡಿ ಅಂತೆ. ಹೇಮಾವತಿ ನೀರು ಮತ್ತೆ ಇಲ್ಲಿ ದೋಸೆಗೆ ಹೈದರಾಬಾದ್ ಮತ್ತೆ ಆಂಧ್ರ ಅಂತ ಕರೀತಾರೆ. ಹೈದರಾಬಾದ್ ಅಂದ್ರೆ ಖಾರ ಕಮ್ಮಿ, ಆಂಧ್ರ ಅಂದ್ರೆ ಖಾರ ಜಾಸ್ತಿ. ಅದಕ್ಕೆ ಜೀವನದಲ್ಲಿ ಬ್ಯಾಕಪ್ ಇರ್ಬೇಕು ಯಾವಾಗ್ಲೂ ಅಂತ ನಿಮ್ ನೋಡೇ ಹೇಳಿರ್ಬೇಕು ಅನ್ಸುತ್ತೆ. ಈ ಗುಲಾಬಿಯು ನಿನಗಾಗಿ, ಅಲ್ಲ ಅದು ಗುಲಾಬಿ ಅನ್ಕೋ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ದೇವಸ್ಥಾನದಿಂದ ಫುಲ್ ಭಕ್ತಿ ಪೂರ್ವಕವಾಗಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂದ್ರೆ ವಿಶೇಷ ಏನಂತಂದ್ರೆ ನಾಳೆಗೆ ನಮ್ಮ ಮದುವೆ ಆಗಿ 1 ವರ್ಷ ಆಗುತ್ತೆ. ನವೆಂಬರ್ 17. ಕಂಗ್ರಾಚುಲೇಷನ್ ಬ್ರದರ್. ನವೆಂಬರ್ 16 ನಮ್ಮ ಚಪ್ರ ಶಾಸ್ತ್ರ ಅಂತ ಹೇಳ್ತೀವಿ. ಎಂಗೇಜ್ಮೆಂಟ್ ಅಂಡ್ ಚಪ್ರ ಎರಡು ಒಟ್ಟಿಗೆ ಆಗಿದ್ದು. ಸೊ ಅದಕ್ಕೆ 1 ವರ್ಷ. ಇವತ್ತಿಗೆ ಎಂಗೇಜ್ಮೆಂಟ್ಗೆ 1 ವರ್ಷ ಅಂತ ಅನ್ಬೋದು ನಾವು. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಸಕಲೇಶ್ಪುರಕ್ಕೆ ಹೋಗ್ತಾ ಇದ್ವಿ ಆನಿವರ್ಸರಿಗೆ ಅಂತ ಅಂದ್ಬಿಟ್ಟು. ತುಂಬಾ ಜನ KR ನಗರದಿಂದ ಹಾಸನ್ಗೆ ಹೋಗ್ಬೇಕಾದ್ರೆ ಒಂದು ನಮ್ಗೆ ಕಾವೇರಿ ನದಿ ಬ್ರಿಡ್ಜ್ ಸಿಗುತ್ತೆ. ಕಾವೇರಿ ನದಿ ತಪ್ಪಲಲ್ಲೇ ಒಂದು ದೇವಸ್ಥಾನ ಇದೆ. ತುಂಬಾ ದಿನದಿಂದ ನಾನು ಅನ್ಕೋತಾ ಇದ್ದೆ, ಅಂದ್ರೆ ಓಡಾಡ್ಬೇಕಾದ್ರೆ ಯೂಶಲಿ ಹಾಸನಿಗೆ ಹೋಗ್ಬೇಕಾದ್ರೆಲ್ಲ ಅನ್ಕೋತಾ ಇದ್ದೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡಕ್ಕೆ, ಹೋಗ್ಬೇಕು ಅಂತ. ಸಡನ್ ಆಗಿ ನಿಲ್ಸಿ ಹೋಗೋಣ ಅಂತ ಅಂದೆ. ಹಂಗೂ ನಮ್ದು ಆನಿವರ್ಸರಿನೂ ಇತ್ತಲ್ಲ ಅದಕ್ಕೆ. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ, ತುಂಬಾ ಖುಷಿ ಆಗುತ್ತೆ. ಹಳೇ ದೇವಸ್ಥಾನ ತುಂಬಾ ಚೆನ್ನಾಗಿದೆ, ಅದು ಹೇಳ್ದಾಗೇನೆ. ಅಂಡ್ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ನೋಡ್ಕೊಂಡು ಹೋಗಿ ಬಂದು. ಅರ್ಕನಾಥೇಶ್ವರ ದೇವಸ್ಥಾನ ಶತಮಾನಗಳ ಅರ್ಕೇಶ್ವರನ ಓಕೆ, ಶತಮಾನದ ಹಳೆ ದೇವಸ್ಥಾನ ಇದು. ಅಂಡ್ ತುಂಬಾ ಚೆನ್ನಾಗಿದೆ. ಜೀರ್ಣೋದ್ಧಾರ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ. ಇದು ನಂಜನಗೂಡು ದೇವಸ್ಥಾನ ಇದೆಯಲ್ಲ ಆ ತರ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ, ದ್ರಾವಿಡ ಶೈಲಿ ಕಟ್ಟಿರೋ. ಅಂಡ್ ನಾನು ಇಲ್ಲಿ ಓದಿದ ಪ್ರಕಾರ ಚೋಳ ಮಹಾರಾಜರು ಯಾರೋ ಇದಕ್ಕೆ ಅಡಿಗಲ್ ಹಾಕ್ತಾರೆ. ಬಟ್ ದೇವಸ್ಥಾನ ಕಂಪ್ಲೀಟ್ ಮಾಡೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಸೊ ಹಿಂಗಿದೆ, ಚೆನ್ನಾಗಿದೆ. ನಾಲ್ವಡಿಯವರದು ಕೊಡುಗೆ 1-2 ಸಾವಿರಾರು ಅಲ್ಲದೇ ಇಲ್ಲ, ಹೇಳಕ್ಕೆ ಜೀವನ ಎಲ್ಲ ಬೇಕು. ಹೌದು, ಸಖತ್ತಾಗಿದೆ ದೇವಸ್ಥಾನ. ನಮ್ಮೂರಲ್ಲೂ ಇದೇ ತರ ದೇವಸ್ಥಾನ ಇದೆ, ಅಗಸ್ತೇಶ್ವರ. ಸೇಮ್ ಇದೇ ತರ ತುಂಬಾ ಕಡೆ ನೋಡ್ತೀವಿ ನಾವು. ಎಲ್ಲಾ ತರದ ಶಿವನ ರೂಪಗಳಲ್ಲಿ ಹೌದು, ಅಲ್ಲೂ ಸೇಮ್ ಇದೇ ತರ ಇರೋದು. ಮೃತ್ಯುಂಜಯೇಶ್ವರ, ಲಕ್ಷ್ಮೀನಾರಾಯಣ, ಮುರುಡೇಶ್ವರ, ಈ ತರ ನೋಡೋ ಖುಷಿ ಆಗುತ್ತೆ. ಚೆನ್ನಾಗಿದೆ ದೇವಸ್ಥಾನ. ಅಂದ್ರೆ ಆಗಿನ ಕಾಲದ ರಾಜರು ಯಾವ ದೇವ್ರಿಗೂ ಬೇಜಾರು ಮಾಡಿಲ್ಲ. ಹೌದು, ಎಲ್ರು ಬೇಕಲ್ವಾ ಆತರ. ಚೆನ್ನಾಗಿದೆ. ಅದೇ ನಮ್ಮೂರ್ ದೇವಸ್ಥಾನ ನೋಡ್ದಂಗ್ ಅನ್ಸ್ತಾ ಇದೆ ನನ್ಗೆ. ಈ ತರ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಆದಿತ್ಯ ಚಿಂಟು ಅಂತ ಒಂದು ಸೆರಬ್ ಚಾನೆಲ್ ಇದೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ಹುಡುಗ KR ನಗರದವನೇ, ಹುಡುಗ ಅವರು. ಸೊ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಆದಿತ್ಯ ಚಿಂಟು ಅಂತೆಲ್ಲ ಹೋಗಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಹೂ ಮರ ನೋಡಿ ಅರಳಿದೆ. ತುಂಬಾ ಕಡೆ ನೋಡಿದೀನಿ, ಇಷ್ಟ ದೊಡ್ಡದಾಗಿರೋದ್ ನೋಡಿಲ್ಲ ನಾನು. ಹಂಗೆ ಅನ್ಕೊಂಡೆ ನಮ್ ತೋಟದಲ್ಲಿ ಇದೆಯಲ್ಲ, ಇಷ್ಟ ದೊಡ್ಡದಾಗಿಲ್ಲ. ಅಂಡ್ ಇದೆಲ್ಲ ಇತ್ತೀಚೆಗೆ ಸ್ವಲ್ಪ ಅಷ್ಟು ಸ್ಮೆಲ್ ಬರ್ತಿಲ್ಲ, ಫ್ರಾಗ್ರೆನ್ಸ್ ಇರಲ್ಲ. ಬಟ್ ಇಲ್ಲಿ ನೋಡು, ಅಲ್ಲಿ ನಡ್ಕೊಂಡ್ ಬರುವಾಗ್ಲೇ ಐ ಕುಡ್ ಫೀಲ್ ದಟ್ ಏನ್ ಬರ್ತೀನಿ ಅಂತ. ದೊಡ್ಡ ಮರ ನೋಡು, ದೊಡ್ಡ ಮರ. ಇದ್ ನೋಡಿ ರಾಜಗೋಪುರ. ಮಿಸ್ ಮಾಡ್ಕೋಬೇಡಿ, ಈ ದೇವಸ್ಥಾನದ ಕಡೆ ಬಂದವರು ವಿಸಿಟ್ ಮಾಡಿ ಒಂದ್ಸತಿ. ಅರ್ಕೇಶ್ವರ ದೇವಸ್ಥಾನ KR ನಗರದಲ್ಲಿರೋದು, ತುಂಬಾ ಚೆನ್ನಾಗಿದೆ. ಇದು ಹಾಸನಿಗೆ ಕನೆಕ್ಟ್ ಆಗೋ ಸೇತುವೆ. ಇಲ್ಲಿ ನಮ್ಮ ಕಾವೇರಿ ಮಾತೆ ಇದ್ದಾರೆ, ಇಲ್ಲಿ ನಮ್ಮ ಮನೆಯವರು ಇದ್ದಾರೆ. ಇಲ್ಲಿ ಮೀನ್ ಹಿಡಿತಾ ಇದ್ದಾರೆ, ಗಾಳ ಹಾಕಿ ಮೀನ್ ಹಿಡಿತಾ ಇದ್ದಾರೆ. ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದೀನಿ, ಮೀನ್ ಸಿಗ್ತಾ ಇಲ್ಲ ಪಾಪ ಅವ್ರಿಗೆ. ನಮ್ಮ ಹುಡುಗಿಯದು ಏನ್ ಪ್ರಾಬ್ಲಮ್ ಅಂದ್ರೆ, ನಾನು ಫ್ಲಾಂಟ್ ಮಾಡೋಣ ಅಂದ್ಬಿಟ್ಟು ಬಟ್ಟೆ ಹಾಕೊಂಡ, ಫುಲ್ ಚಳಿಯಾಗಿ ಫುಲ್ ಓವರ್ ಹಾಕೊಂಡು ನನ್ ಬಟ್ಟೆನೂ ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ನನ್ ಫ್ಲಾಂಟ್ ಮಾಡಕ್ಕೂ ಆಗ್ತಾ ಇಲ್ಲ. ಅಲ್ಲ, ನನಗೆ ನಿಜವಾಗ್ಲೂ ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ಫ್ಲಾಂಟ್ ಅಂದ್ರೆ ಏನು ಅಂತ. ಏನ್ ಹಿಂಗೆಲ್ಲಾ ಮಾಡ್ತಾರೆ ಅನ್ಕೊಂಡು ಯಾವ್ದೋ ಬ್ಯಾಗ್ ತಗೊಂತಾರೆ ಗುರು. ಸೀರೆ ಉಟ್ಕೊಂಡ ಇದೇ ತರ ಬ್ಯಾಗ್ ಹಾಕೋಬೇಕು, ಡ್ರೆಸ್ ಹಾಕೊಂಡ ಇದೇ ತರ ಬ್ಯಾಗ್ ಹಾಕೋಬೇಕು, ಈ ತರ ಎಲ್ಲ. ನಾನ್ ನೋಡಿ ಟ್ರ್ಯಾಕ್ ಪ್ಯಾಂಟ್ ಓಡಾಡ್ತಾ ಇದೀನಿ.
ಕಾರ್ ಓಡಿಸುವಾಗ ಚಡ್ಡಿ ಹಾಕಿ ಓಡಾಡ್ತಾ ಇದ್ದೆ, ಚಡ್ಡಿ ಹಾಕಲಕ್ಕೂ ಬಿಡಲ್ಲ, ಬೈತಾರೆ. ಅದಕ್ಕೆ ಟ್ರ್ಯಾಕ್ ಪ್ಯಾಂಟ್ ಬಂದಿದ್ದೀನಿ. ಎಷ್ಟು ಮಜವಾಗಿರುತ್ತೆ ಗೊತ್ತಾ? ಏನೋ ಚಡ್ಡಿ ಹಾಕೋದು ನಿಮ್ಗೆಲ್ಲ ಎಲ್ಲಿ ಗೊತ್ತಾಗುತ್ತೆ, ಫೀಲ್ ಮಾಡಿದವ್ರಿಗೆ ಗೊತ್ತದು. ಅದುವೇ ಈ ಸೀರೆಗೆ ಯಾವ ತರ ಬ್ಯಾಗ್ ತಗೋಬೇಕು ಅವೆಲ್ಲ ಮಜಾ ನಮ್ಗೆ. ಸುಮ್ನಿರಪ್ಪ, ಮಜಗಳು ನೋಡಿದೀನಿ ನಾನು. ಅದು ಯಾವ್ದೋ ಲೋಕ ಬ್ಯಾಗ್ ಅಲ್ಲಿ ತಗೋತಾರೆ, ಆನ್ಲೈನ್ ಸಿಕ್ಬಿಡುತ್ತೆ ಕಣ್ರಪ್ಪ. ನಮ್ಗೇನಿಲ್ಲ, ಬ್ರಾಂಡೆಡ್ ಬ್ಯಾಗೇ ಕೊಡ್ಸಿ, ನಮ್ಗೇನ್ ತೊಂದ್ರೆ ಇಲ್ಲ. ಬ್ರಾಂಡೆಡ್ ಕೊಡ್ತೀವಲ್ಲ ನಿಮ್ಗೆ, ಅದಕ್ಕೆ ಬ್ರಾಂಡೆಡ್ ಇಟ್ಕೊಂಡು ಫ್ಲಾಂಟ್ ಮಾಡಕ್ಕಾಗಲ್ಲ, ಲೋಕಲ್ ಅಲ್ಲೇ ಮಾಡಿ, ಏನಿಲ್ಲ ಲೋಕಲ್ ಅಲ್ಲೇ ಮಾಡಿ. ತೊಂದ್ರೆ ಅಲ್ವಾ? ಇನ್ಮೇಲೆ ಬ್ರಾಂಡೆಡ್ ಬ್ಯಾಗೇ ಬೇಕು ನನ್ಗೆ. ನಾನು ಬೇರೆಯವ್ರ ತರ ಆಟ ಮಾಡ್ತೀನಿ. ನಾನು ಬೇರೆಯವ್ರ ತರ ಕೊಡ್ಸಲ್ಲ ಅಂತೀನಿ. ನಮ್ ಲಕ್ಷ್ಮಕ್ಕ ದುಬೈಗೆ ಹೋಗವ್ರೆ, ಅವ್ರಿಗೆ ಹೇಳ್ತೀನಿ ತಗೊಂಡ್ ಬನ್ನಿ, ನನ್ ಗಂಡ ದುಡ್ಡು ಕೊಡ್ತಾರೆ ಅಂತ. ಲಕ್ಷ್ಮಕ್ಕ ನೋಡ್ಕೊಳ್ಳಿ. ಬೇಗ ಎದ್ದಿದ್ದಕ್ಕೆ ಫುಲ್ ಹೊಟ್ಟೆ ಹಸಿತಾ ಇದೆ ಇಬ್ರಿಗೂನು. ಬಾತೋಡೆ ಆಸ್ ಯೂಶುವಲ್ ಬಾತೋಡೆ ತಿಂತಾ ಇದಾರೆ, ನಮಗೂ ತಿನ್ಸಿ. ಏನು ಹೇಳುಗ್ರು, ಏನೇ ತಿನ್ನು, ನೀನೇ ಕೊಡ್ಸು ನಂಗೆ. ಬಾತು ವಡೆ ಮುಂದೆ ಏನು ಇಲ್ಲ. ಮುದ್ದೆ ಮತ್ತೆ ಬಟ್ ಹೊರಗ್ ಬಂದಾಗ ಸ್ವರ್ಗ. ಚಟ್ನಿ ಹಾಕ್ಬೇಕಾನೆ ಬೇಡ ಅಂತಿಲ್ಲ. ಬೇಡ. ಯಾವ ಇವೆಲ್ಲಲ್ಲಿ ನಂಗೆ ಈ ತರ ಟ್ರೈನ್ ನೋಡೋದು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಮನೆಯವ್ರು ಕೇಳ್ತಾ ಇದ್ದೀನಿ, ಒಂದ್ ಟ್ರೈನ್ ತಗೊಳ್ರಿ ಅಂತ. ನನಗೆ ನೀನು ರೈಲ್ ಬಿಡೋದು ತುಂಬಾ ಇಷ್ಟ. ಟ್ರೈನ್ ತಗೊಟ್ಬಿಡ್ತಾರೆ ಟ್ರೈನ್. ಎಕ್ಸಿಬಿಷನ್ ಹೋಗೋಣ ಇರೋ. ಅದನ್ನೇ ಕೇಳಿದ್ ನಾನು. ಕೇಳಿದ್ನಾ ಮನೇಲಿ ಮಾಡೋ ಕೆಲಸ ಬಿಟ್ಬಿಟ್ಟು ರೈಲ್ ಓಡಿಸುವೆ. ಅದೇ ಚಿಕ್ಕ ವಯಸ್ಸಲ್ಲಿ ಒಂದಿತ್ತು ಗೊತ್ತಾ, ಟ್ರ್ಯಾಕ್ ನೆಲ್ಲ ಜೋಡಿಸ್ಬಿಟ್ಟು ಆನ್ ಮಾಡ್ಬಿಟ್ರೆ ಆ ಟ್ರ್ಯಾಕ್ ಅಲ್ಲಿ ಹಿಂಗ್ ಓಡಾಡೋದು. ಅದನ್ನ ಕೇಳಿ ಕೇಳಿ ಸಾಕಾಯ್ತು. ನೀವು ನಮ್ಮ ಅಪ್ಪ ಅಮ್ಮ ತಗೊಡ್ಲಿಲ್ಲ, ನೀವಾದ್ರೂ ತಗೊಡಿ. ನಮ್ಮ ಅಪ್ಪ ಅಮ್ಮನ ತಗೊಟ್ಟಿಲ್ಲ ಬ್ರೋ, ಅವೆಲ್ಲ ನೋಡ್ ಸುಮ್ನಿರಪ್ಪ, ಚಿಕ್ಕ ಐಕತ್ರ ಆಡ್ಬೇಡ. ಬೇಕು ಟೈಮ್ ಸಿಕ್ತಾಗ ಡ್ರೈವಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಹೊತ್ತು ಮಲ್ಕೋಣ. ರೈಲ್ವೆ ಗೇಟ್ ಕ್ಲೋಸ್ ಆಗಿದೆ ಅಂತ ಮಲಗಿದ್ರೆ ಏನ್ ರೋದನೆಗಳು, ನಿಮ್ಗೆ ಏನೇನೋ ಥಾಟ್ಸ್ ಬರುತ್ತೆ ನೋಡು. ಅಂತ ಚಿಲ್ ಮಾಡ್ದೆ, ಡಿಸ್ಟರ್ಬ್ ಮಾಡ್ಬೇಡ. ಹಾಯ್, ನಮಸ್ಕಾರ, ಹೇಗಿದ್ದೀರಾ? ಬರ್ಬೇಡಿ. ಆಯ್ ಶ್ರೀವಾಸ್, ನಮಸ್ಕಾರ. ಫುಲ್ ಅಭಿಮಾನಿಗಳಪ್ಪ. ಅಲ್ಲ, ವಿಡಿಯೋ ಆನ್ ಮಾಡ್ತಾ ಇದ್ದಂಗೆ ಫುಲ್ ಬಂದು ತುಂಬಾ ಆಪ್ತರು ನಮ್ಗೆ ಇವರು ನೋಡಿ. ಏ ಅಕ್ಕ, ಏನಾದ್ರು ಮಾತಾಡಿ, ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ. ಈಗ ನಾವು ಹಾಸನಲ್ಲಿ ಇದೀವಿ. ಇವ್ರು ನನ್ ಫ್ರೆಂಡು ಇದಾರೆ ಹಾಸನಲ್ಲಿ, ಇವ್ರ ಫ್ರೆಂಡು ಇದಾರೆ, ಅಂದ್ರೆ ಎಲ್ಲ ಫ್ರೆಂಡ್ಸೇ. ಇವಾಗ ಅವರು ನಾವು ಸಿಗೋದಕ್ಕೆ ಒಂದ್ ಅಡ್ರೆಸ್ ಹೇಳ್ಬೇಕಿತ್ತು. ಇವ್ರ ಫ್ರೆಂಡ್ ಹೆಂಗ್ ಹೇಳಿದ್ರು ಅಂದ್ರೆ ಎಪಿಕ್ ಆಗಿ ಹೇಳಿದ್ರು. ಅಂದ್ರೆ ಹಾಸನದ ನಗರ ಬಸ್ ಸ್ಟ್ಯಾಂಡ್ ಹತ್ರ ಹೇಮಾವತಿ ನೀರು ಇತ್ತ ನೋಡಿ ಅಂತೆ. ಹೇಮಾವತಿ ನೀರ್ ಬಿಡ್ತಾವಳ. ಅದು ಇವಳು ಇಡ್ಲಿ ಮಾಮು ಹತ್ರ ಇಡ್ಲಿ ತಿನ್ಬೇಕು ಅಂತ ಬಾರಿ ಆಸೆ ಪಡ್ತಾ ಇದ್ಲು. ಅದಕ್ಕೆ ಹಾಸನ್ ಬಾಯ್ಸ್ ಕರ್ಕೊಂಡು ಹೋಗ್ತಾ ಇದೀವಿ. ಕರ್ಕೊಂಡು ಬಂದ್ರು. ಅವ್ರು ಮುಂದೆ ಗಾಡಿಲಿ ಹೋಯ್ತಾ ಇದನ್ನ ಫಾಲೋ ಮಾಡ್ತಾ ಇದೀನಿ. ಬನ್ನಿ ತೋರಿಸ್ತೀನಿ. ಕಲ್ಲನ್ ಮಗ ಕರ್ಕ ಬಂದ್ಬಿಟ್ಟು ನೋಡಿ, ಮುಂದೆ ಹೋಯ್ತಾವನಲ್ಲ ಬಡ್ದಾಡ್ಕೊಂಡಿಲ್ಲಿ. ನನ್ ಕಾರಲ್ಲಿ ಇಲ್ಲಿ ತಿರ್ಗ್ಸಕ್ ಕಷ್ಟ ಐತೈತಿ ಇಲ್ಲಿ. ಈಗ ಇವ್ರ ಫ್ರೆಂಡ್ ಏನ್ ಸಿಕ್ಕಿದ್ದಾರೆ, ಅವ್ರ ಮದ್ವೆಗೆ ನಾವು ಭದ್ರಾವತಿಗೆ ಹೋಗಿದ್ವಿ, ಅದನ್ನು ಬ್ಲಾಗ್ ಮಾಡಿ ಹಾಕಿದೀನಿ. ಅಂಡ್ ನೋಡಿ ನಮ್ ಬಾಯ್ಸ್ ಎಷ್ಟು ಒಳ್ಳೆಯವರು ಅಂತಂದ್ರೆ ಪಾರ್ಕಿಂಗ್ ಜಾಗ ಹುಡುಕ್ತಾ ಇದ್ದಾನೆ ನಮ್ ಹುಡುಗ. ಹೆಂಗೆ ತೋರಿಸ್ತೀನಿ. ಹೇಮಾವತಿ ಕೈಲಿ ನೀರ್ ಬಿಡಿಸ್ತವ್ರು. ಸೊ ಅಂದ್ರೆ ನನ್ನ ಫ್ರೆಂಡ್ ಅಮೃತ್ ಮರಿಗೌಡ ಅಂತ, ಅವನ ಕುಚಿಕು ನಮ್ಮೆಲ್ಲರಿಗೂ ತಮ್ಮ ಇದ್ದಂಗೆ, ತಮ್ಮಗಿನ್ನ ಹೆಚ್ಚು ಕಿರಣ್ ಗೌಡ್ರು. ಆದ್ರೂ ಅಡ್ರೆಸ್ ಸೂಪರ್. ಹಾಯ್ ಬ್ರೋ, ಇವ್ರೆ ಅಮೃತ್ ಮರಿಗೌಡ್ರು, ಕಾಣಿಸ್ತವ್ರೆ. KMG ಗ್ರೂಪ್ ಅವರು. ಯಾವ ಗ್ರೂಪ್? KMG. ಕ್ಯೂ ನಿಂತ್ಕೋಬೇಕಾ? ಇಷ್ಟೊಂದ್ ಜನ ಯಪ್ಪ. ಸಿಗುತ್ತಾ ಇಡ್ಲಿ? ಇಡ್ಲಿ ಸಿಗ್ಲೇಬೇಕು. ಹಾಸನ್ ಫೇಮಸ್ ಸ್ಪಾಟ್. ನಿಂತಿಂದ ಮೋಸ್ಟ್ ಅವೈಟೆಡ್ ಮೂಮೆಂಟ್. ನಿಮ್ಗಿಲ್ವಾ? ಹಲೋ, ಏನೋ ನನಗೆ ಕೊಟ್ಟಿದ್ದು. ತುಂಬಾ ವರ್ಷಗಳಾದ್ಮೇಲೆ ಇವಳು ಆಸೆ ಈಡೇರಿಸ್ತಾ ಇದೀನಿ. ಮಾಮು ಇಡ್ಲಿ ಮಾಮೂಲಿ ತಿನ್ನಿಸ್ತಾ ಇದೀನಿ. ಒಂದೇ ವರ್ಷ ಆಗಿರೋದು. ತುಂಬಾ ತಿಂಗಳಿಂದ ಒಳ್ಳೆ ಆಕಾಶ ಬರ್ತಾ ಇದೆ. ಒಟ್ಟಾಗಿ ಇಸ್ಕೊಂಡ್ಬಿಡ್ಬೇಕು. ಮತ್ತೆ ಇಲ್ಲಿ ದೋಸೆಗೆ ಹೈದರಾಬಾದ್ ಮತ್ತೆ ಆಂಧ್ರ ಅಂತ ಕರೀತಾರೆ. ಹೈದರಾಬಾದ್ ಅಂದ್ರೆ ಖಾರ ಕಮ್ಮಿ, ಆಂಧ್ರ ಅಂದ್ರೆ ಖಾರ ಜಾಸ್ತಿ. ಇಲ್ಲಿ ಇವತ್ತೇ ನಂಗೆ ಗೊತ್ತಾಗಿದ್ದು, ದೋಸೆ ಅಂದ್ರೆ ಒಂದು ಹೈದರಾಬಾದ್ ಅಂತಾರೆ. ಇವ್ರು ಇಷ್ಟ ಖಾರನೇ ತಿನ್ಲಿಲ್ಲ, ನಾನು ನೀರೇ ಕುಡಿಲಿಲ್ಲ, ಅಷ್ಟು ಖಾರ. ಅಂಡ್ ಇನ್ನೊಂದೇನಂತಂದ್ರೆ
ತುಪ್ಪ ಅಂತೂ ಸುರಿತಾರೆ ಗುರು. ಸುರಿತಾರೆ. ಹಾಸನವ್ರಿಗೆ ತುಪ್ಪ ಅಂದ್ರೆ ನೀರ್ ತರ ಅಂತ ಇವತ್ತು ಗೊತ್ತಾಯ್ತು ನಮ್ಗೆ. ಅಣ್ಣ ನೀವು ತುಪ್ಪ ಹಾಕೋದು ವಿಡಿಯೋ ಮಾಡಿ ತೋರಿಸ್ತಿದ್ದೀರಿ. ತುಪ್ಪ ಸುರಿಯೋದ್ ನೋಡ್ಬೇಕು ನೀವು. ನೋಡ್ಕೊಳ್ಳಿ ಈಗ ಹಾಕ್ತವ್ರೆ. ಇಡ್ಲಿ ಹಾಕ್ಸ್ತೀನಿ ಅಣ್ಣ. ಹಂಗೆ ತುಪ್ಪ ಹಾಕೇನ ಅದಕ್ಕೆ? ತುಪ್ಪ ಹಾಕೇನ, ಅವ್ರು ತುಂಬಾ ಇಷ್ಟ ತುಪ್ಪ. ಇಲ್ಲ 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 ನೋಡಿ ನೋಡಿ ಇವ್ರು ತುಪ್ಪ ಹಾಕ್ತಾರೆ ನೋಡಿ. ನಮ್ಮ ಹುಡುಗರಿಗೆ ಹಾಕ್ತಾರೆ ನೋಡಿ. ಅಣ್ಣ ಇವ್ರಿಗೆ ಅಣ್ಣ ಇವ್ರಿಗೆ ನೋಡೋಣ. ಹೋಗತ್ತೆ ಊದತ್ ಹಾಕ್ಬಿಟ್ರು. ಆದ್ರೂ ನಿಮ್ ಫ್ರೆಂಡ್ಸ್ ಎಲ್ಲ ಸಖತ್ತಾಗಿ ಮಾತಾಡ್ತಾರೆ. ಆದ್ರೆ ಫೋನ್ ಅಲ್ಲಿ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಒಂಚೂರು ಮಾತಾಡಲ್ಲ. ಮುಜುಗರ, ನಾಚಿಕೆ ಅಂತಾರೆ ಅದಕ್ಕೆ. ಬಟ್ ಹಾಸನಕ್ಕೆ ಬಂದಾಗ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಹಾಸನ ಇದ್ದಾರೆ ಚೆನ್ನಾಗಿ ನೋಡ್ಕೋತಾರೆ ನಮ್ನ. ಈಗೆಲ್ಲ ಸರ್ಪ್ರೈಸ್ ಕರ್ಕೊ ಹೋಗ್ತಾ ಇದಾರೆ. ಸರ್ಪ್ರೈಸ್ ಅಂತಂದ್ರೆ ಕಾಫಿ ಶಾಪ್ ನೇಮ್ ಅಂತೆ. ಕಾಫಿ ತಿಂಡಿ ತಿಂದ ತಕ್ಷಣ ಕಾಫಿ ಕುಡಿ ಅಭ್ಯಾಸ ಇವ್ರದ್ದು. ಅದೊಂದು ಅಭ್ಯಾಸ ಗುರು. ಎಲ್ಲ ಬಂದು ಮಸ್ಟ್ ಟ್ರೈ. ನಾನು ಬಾತ್ ಪ್ರಿಯ, ಇಡ್ಲಿ ಪ್ರಿಯ ಅಲ್ಲ. ಬಟ್ ಇಡ್ಲಿ, ಕೆಂಪು ಚಟ್ನಿ, ತುಪ್ಪ ಜೊತೆಗೆ ನಮ್ಗೆ ಈರುಳ್ಳಿ ಪಲ್ಯ ಖಾಲಿ ಆಗಿತ್ತು. ನೆಕ್ಸ್ಟ್ ಟೈಮ್ ಮತ್ತೆ ಬಂದ ತಿಂತೀನಿ ನಾನು. ನಾವು ದೋಸೆಲಿ ಆಂಧ್ರ ಹೈದರಾಬಾದ್ ನಾವು ತಿಂತೀವಿ. ದೋಸೆಲಿ ಆಂಧ್ರ ಹೈದರಾಬಾದ್ ಎಲ್ಲ ವಾಯ್ಸ್ ಬಂದೆ. ಇದು ಕೀರ್ತಿ ಕುಮಾರ್ ಯೂಟ್ಯೂಬ್ ಬ್ಲಾಗ್ ಭಾಸ್ಕರ್ ಕುಮಾರ್ ತೋರ್ಸಿ. ನಿರಂಜನ್ ಅವರು ಝೂಮ್ ಅಲ್ಲಿ ಮಾಡಮ್ಮ. ಝೂಮ್ ಅಲ್ಲಿ ಹಾಕಮ್ಮ ನಿರಂಜನ್ ಅವ್ರನ್ನ. ಫ್ಲಾಶ್ ಲೈಟ್ ಬರಲ್ಲ. ಹಿಂಗೆ ಎಲ್ಲಿದ್ರು ಜೊತೆಗಿರ್ಬೇಕು ಅಂತ. ಮೂರ್ ಜನದಲ್ಲಿ ಯಾರಾನೆ ಸುಮ್ನಿರು. ಅವ್ರ ಚಿನ್ನಿಗೆ ಬೇಜಾರಾಗತ್ತೆ ಸುಮ್ನಿರು. ಅದಕ್ಕೆ ನೋಡಿ ಬಾಯ್ಸ್ ಫ್ರೆಂಡ್ಶಿಪ್ ಚಂದ ಅನ್ನೋದು. ಎಲ್ಲಾದ್ರೂ ಹಿಂಗ್ ನೆನ್ಸ್ಕೊಂಡ್ ಫೋನ್ ಮಾಡೋರೆ. ಇಲ್ಲಿ ಇವಾಗ ಕ್ರಿಕೆಟ್ ಆಡ್ತಾ ಇದಾರೆ. ನನ್ನ ಕರೆದ್ರು. ನನ್ಗಂತೂ ಒಂದ್ ಬಾಲ್ ಇರ್ಲಿ ಬ್ಯಾಟ್ ಇಟ್ಕೊಳಕ್ಕೂ ಬರಲ್ಲ ನನ್ಗೆ. ಅದಕ್ಕೆ ವಿರಾಟ್ ಕೊಹ್ಲಿ ಫ್ಯಾನ್. ಆಯ್ತು ಅವಮಾನ. ಸೂಪರ್ ಸೂಪರ್. ಎಂತ ಶಾಟು. ಏನ್ ಅನ್ಸ್ತಾ ಇದೆ? ಇಂತ ಒಳ್ಳೆ ಮೂಮೆಂಟ್ಗೆ ಸಾಕ್ಷಿ ಆಗಿದ್ದೀರಾ ನೀವು. 4 ವರ್ಷದಿಂದ ನೋಡ್ಕೊಂಡಿದ್ದೀನಿ. ನಾನು ಎಷ್ಟು ಕಿತ್ತಾಕ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೆ, ಬಟ್ ಆಗಿರ್ಲಿಲ್ಲ. ಫೈನಲಿ ಕಿತ್ತೋಯ್ತಲ್ಲ. ಹೋಗ್ಲಿ ಬಿಡಿ, ಹೊಸ ತಗೊಳ್ಳೋಣ. ಪೂಮೆ ಇಷ್ಟೇ ಪೂಮ ಕತೆ. 4 ವರ್ಷ ಬಂದಿದೆ ಸಾಕಲ್ವಾ? ಸೊ ನೋಡಿ, ಇದು ನಾವು ಉಳಿದಿರುವಂತ ರೆಸಾರ್ಟ್ ಹಂಸ. ಚೆನ್ನಾಗಿದೆ, ವ್ಯೂ ಚೆನ್ನಾಗಿದೆ. ಫ್ಲಾಂಟಿಂಗ್ ಹೊಸ ಬಟ್ಟೆ ಹಾಕ ತಗೋಬಿಟ್ಟು ಹಂಗ ಆಡ್ತಾರೆ. ನಾವ್ ದಿನ ಹೊಸ ಬಟ್ಟೆ ಹಾಕೊಂಡು ಇವ್ರಂಗ ಆಡಲ್ಲ. ಈ ಕಡೆ ನೋಡ್ಬೋದು ವ್ಯೂ ಈ ತರ ಇದೆ. ನಮ್ಗೆ ಸಖತ್ತಾಗಿದೆ. ಅದಕ್ಕೆ ಜೀವನದಲ್ಲಿ ಬ್ಯಾಕಪ್ ಇರ್ಬೇಕು ಯಾವಾಗ್ಲೂ ಅಂತ ನಿಮ್ ನೋಡೇ ಹೇಳಿರ್ಬೇಕು ಅನ್ಸುತ್ತೆ. ಬ್ಯಾಕಪ್ ರೂಮ್ ಅಲ್ಲಿ ಇದೆ. ರೂಮ್ ಅಲ್ಲಿ ಇದೆಯಾ? ಇಲ್ಲ, ಇಲ್ಲೊಂದಿದೆ. ಸೀಟ್ ಕೆಳಗಡೆ ಒಂದಿದೆಯಲ್ಲ. ಸಿಕ್ಕಾಪಟ್ಟೆ ಹೊಸದು. ಇಲ್ಲಿ ಬೆಳಿಗ್ಗೆ ಟ್ರೆಕ್ ಎಲ್ಲ ಹೋಗ್ಬೇಕು, ಬೇಡ ಹಂಗೆ ತುಂಬಾ ಕೊಳೆ ಆಗತ್ತೆ. ಆದ್ರೂ ಮತ್ತೆ ಬಟ್ಟೆ ಕೊಳ್ಳೋದು ಇಷ್ಟ ಆಗಲ್ಲ. ನಿಮ್ ಈ ತರ ಆಗ್ಬಾರ್ದಿತ್ತು. 4 ವರ್ಷದಿಂದ ಕಾಪಾಡ್ಕೊಂಡ್ ಬಂದ್ಬಿಟ್ಟು ಅಲ್ವಾ? ಎಷ್ಟು ಒಳ್ಳೆ ಚಪ್ಪಲಿ ಗೊತ್ತಾ? ಆಯ್ತು, ಇನ್ನೊಂದು ತಗೊಳ್ತೀನಿ. ಕೇರಳ, ತಮಿಳ್ನಾಡು ಎಲ್ಲ ನೋಡಿದೆ. ಅದು ಎಲ್ಲ ನೋಡಿತದು. ಗೋವಾ ನೋಡಿತ್ತಲ್ವಾ? ಎಲ್ಲ ನೋಡಿತದು. ಈ ಮರ ಸಖತ್ತಾಗಿದೆ. ತಗೋ, ಈ ಗುಲಾಬಿಯು ನಿನಗಾಗಿ. ಅಲ್ಲ ಅದು ಗುಲಾಬಿ ಅನ್ಕೋ. ಥ್ಯಾಂಕ್ ಯು. ನಾನು ನಿನ್ನೆ ಪ್ರೀತಿಸುವೆ. ಒಂದು ವರ್ಷದಿಂದ ಎಂಗೇಜ್ಮೆಂಟ್ ದಿನ ಈ ತರ ಸೇಮ್ ಒಂದು ಹೂ ಬೊಕ್ಕೆ ಕೊಟ್ಟಿದ್ದಲ್ಲ, ಅದು ಇವ್ರು ತರಿಸಿ ನನಗೆ ಕೊಟ್ಟಿದ್ದು, ನಾನು ವಾಪಸ್ ಕೊಟ್ಟಿದ್ದೆ. ಅದು ಹೆಂಗಾಯ್ತು ಅಂದ್ರೆ, ನಾನ್ ವೆಲ್ಕಮ್ ಮಾಡೋದಕ್ಕೆ ಯಾರ ಕೈಲಾದ್ರು ತರಿಸು ಅಂತ ಹೇಳಿದ್ರು. ಅದಕ್ಕೆ ವರುಣ್ಗೆ ಹೇಳಿದೆ ನಾನು, ಬ್ರೋ ಒಂಚೂರು ತಂದ್ಕೊಡಿ, ಬೊಕ್ಕೆ ಬೇಕಂತೆ, ಹುಡ್ಗ ಬಂದಾಗ ವೆಲ್ಕಮ್ ಮಾಡಕ್ ಬೇಕಂತ ತಂದ್ಕೊಡಿ ಅಂತ. ಅವರು ನನ್ನ ಕೈ ಕೊಡ್ದೆ, ನಿಮ್ ಕೈ ಕೊಟ್ಬಿಟ್ಟು ಕೊಡ್ಸಿದ್ರು. ಇನ್ನೊಂದೇನಂತಂದ್ರೆ, ನನಗಿನ್ನ ಬೇಗ ನನ್ನ ಫ್ರೆಂಡ್ಸ್ ಹೋಗ್ಬಿಟ್ಟಿದ್ರು ಚೌಟ್ರಿಗೆ. ಬಾರೋ ಇಲ್ಲಿದೀವಿ ಅಂತೆ. ನಮ್ ಕಡೆ ಶಾಸ್ತ್ರ ಸಂಬಂಧ ಅನ್ಕೊಂಡು ಈ ಟೈಮ್ ಆ ಟೈಮ್ ಅನ್ಕೊಂಡು ಲೇಟ್ ಮಾಡಿದ್ರು. ಹೆಂಗ ಏನಾದ್ರೂ ಏನು ಮದ್ವೆ ಆಯ್ತಲ್ಲ, ಅದೇ ಹೆಂಗೆ ಇವತ್ತೇ ಕೊಟ್ಟಿದ್ದು ಆಕ್ಚುಲಿ ಅದು. ಹೌದೌದು.
16th November 2024. 2024 ಆಫ್ಟರ್ನೂನ್. ಈಗ ಈವ್ನಿಂಗ್ ಆಗಿದೆ ಅಷ್ಟೇ ಡಿಫ್ರೆನ್ಸ್. ಈವ್ನಿಂಗ್ ಆಗಿದೆ. ಬಟ್ ಥ್ಯಾಂಕ್ ಯು. ಐ ಚೆರಿಶ್ ದಿಸ್ ಮೂಮೆಂಟ್. ಕೊಟ್ಬಿಟ್ಟು ವಾಪಸ್ ಇಸ್ಕೊಳ್ಳೋದಾ? ಬೀಳಿಸ್ಬಿಡ್ತೀಯ ಅಂತ. ನೋಡಿ ನಮ್ಮ ವೈಫ್ಗೆ ಹೊಸ ಫ್ರೆಂಡ್ ಸಿಕ್ಕಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಡಮ್ಮ. ಇವ್ರ ಹೆಸರು ಶ್ರದ್ಧಾ ಅಂತ. ಇವ್ರ ಮದ್ವೆ ಆಗಿದ್ದ ಬರೀ 5 days ಆಗಿದೆ. ನ್ಯೂಲಿ ಮ್ಯಾರಿಡ್ ಕಪಲ್. ಗಂಡ ಸ್ವಲ್ಪ ಅವ್ರಿಗೆ ಮುಜುಗರ. ಇಲ್ಲಿ ಅವ್ರ ಹಸ್ಬೆಂಡ್ ಇಲ್ಲಿದ್ದಾರೆ. ಹಾಯ್ ಬ್ರೋ, ಶರತ್ ಅಂತ. ಅಂಡ್ ಅವರ ಫ್ರೆಂಡ್ ಸುನಿಲ್ ಅಂತ. ಹೇಳ್ರಿ ಮೇಡಮ್. ಕಲಬುರ್ಗಿಯಿಂದ ಬಂದಿದ್ದಾರೆ ಅಂಡ್ ಉತ್ತರದಿಂದ ದಕ್ಷಿಣದ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ಸಕಲೇಶ್ಪುರದಲ್ಲಿ ಇದ್ದಾರೆ, ನಾಳೆ ಮಂಗ್ಳೂರ್ಗೆ ಹೋಗ್ತಾರಂತೆ. ಅಂಡ್ ತುಂಬಾ ಒಳ್ಳೆ ಮಂದಿ, ಬಹಳ ಚಲೋ ಮಂದಿ, ಚೆನ್ನಾಗಿ ನಮ್ಗೆ ಹೊಂದ್ಕೊಂಡಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ. ಮಂದಿ ಬಾಳ್ ಚಲೋ ಅದಾರ. ಹಾ ಬಾಳ್ ಬೇಗ ಫ್ರೆಂಡ್ ಆದ್ರು ನನ್ಗೆ. ಹಾ ಬಾಳ್ ಚಲೋ ಅದಾರ. ಅವರಲ್ಲ ನನ್ನ ಹೆಂಡತಿ ಚಲೋ ಕನ್ನಡ ಮಾತಾಡ್ತಾಳ. ಉತ್ತರ ಕರ್ನಾಟಕ. ಸೊ ಇವತ್ತು ಬೆಳಿಗ್ಗೆಯಿಂದ ಹೇಳಿದಾಗೇನೆ ತುಂಬ ಸ್ಪೆಷಲ್ ದಿನ ಆಗಿತ್ತು ನಮಗೆ. ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಆಗಿತ್ತು. ತುಂಬ ಖುಷಿ ಆಯಿತು. ಆ್ಯಂಡ್ ನಮ್ಮ ಎಂಗೇಜ್ಮೆಂಟ್ ಹೇಗಾಯಿತು ಅಂತಂದರೆ, ನಮ್ಮ ರಿಸೆಪ್ಷನ್ ದಿನ ಎಂಗೇಜ್ಮೆಂಟ್ ಕೂಡ ಆಗಿದ್ದರಿಂದ ಎಂಗೇಜ್ಮೆಂಟ್ ಆ್ಯನಿವರ್ಸರಿ, ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಆಗುತ್ತೆ. ಸೊ ಏನಮ್ಮ ಸಿಲಿ ಆಗ್ತಿದ್ಯಾ? ನೋಡಿ, ಬರ್ತ್ಡೇ ಬಂದರೆ, ಆ್ಯನಿವರ್ಸರಿ ಬಂದರೆ, ಬೇರೆ ಏನಾದರೂ ಈ ಥರ ಅಕೇಶನ್ಸ್ ಬಂದರೆ ಹೊರಗಡೆ ಹೋಗ್ಬೇಕು ಅಂತ ಅಂತಾಳೆ. ಹೊರಗಡೆ ಚಳಿ ಅಂತ ನಡೀತಾಳೆ. ಸೊ ಬಿಟ್ಟಾಕದಲ್ಲ, ಸುಮ್ಮನೆ ತಮಾಷೆ ಮಾತಾಡಿದ್ದು. ಈ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ಇದು ನೆಕ್ಸ್ಟ್ ವ್ಲಾಗ್ ಬರುತ್ತೆ, ಪಾರ್ಟ್ 2. ಏನೇನ್ ಮಾಡ್ತೀವಿ ಅಂತ ನಾಳೆ ವಿಡಿಯೋದಲ್ಲಿ ತೋರಿಸ್ತೀವಿ. ಸೊ ಈ ವಿಡಿಯೋಲಿ ಎಂಡ್ ಆಗ್ತಾ ಇದೆ. ನಮ್ಮ ಆನಿವರ್ಸರಿ ಪ್ರಯುಕ್ತ ಪಾರ್ಟ್ 2 ನಾಳೆ, ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ನಾಳೆದು ಪೂರ್ತಿ. ಇವತ್ತು ಸಂಡೇ November 16th. ಯಾವಾಗ ಅಪ್ಲೋಡ್ ಆಗುತ್ತೋ ಗೊತ್ತಿಲ್ಲ. ಅಟ್ಲೀಸ್ಟ್ 1 ವೀಕ್ ಆದ್ರೂ ತಗೊಳ್ಳುತ್ತೆ ಅಪ್ಲೋಡ್ ಆಗೋದಕ್ಕೆ, ಎಡಿಟ್ ಎಲ್ಲ ಮಾಡಿ. ಸ್ವಲ್ಪ ಬಿಸಿ ಇರ್ತೀವಲ್ಲ. ಸೊ ಏನಂತೀರಾ ಮೇಡಮ್? ಅಷ್ಟೇ, ನಾಳೆ ಸಿಗೋಣ. ಸೊ ಬೆಳಿಗ್ಗೆಯಿಂದ ತುಂಬಾ ಸುತ್ತಾಡಿದ್ವಿ, ನಿಮ್ ಜೊತೆ ತುಂಬಾ ಹಂಚ್ಕೊಂಡಿದ್ವಿ ಅಂತ ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಆನಿವರ್ಸರಿ ಸ್ಪೆಷಲ್ Q&A ವ್ಲಾಗ್ ನ ಮಾಡ್ತೀವಿ ನಾವು ನಾಳೆ ಮಾಡ್ತೀವಿ. ಅದು ಕೂಡ ಅಪ್ಲೋಡ್ ಆಗುತ್ತೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೆಲ್ಲ ಏನೊಂದು ಕ್ವಶನ್ಸ್ ಕೇಳಿದ್ರಿ, ತುಂಬಾ ಕ್ಯೂರಿಯಸ್ ಆಗಿರೋ ಕ್ವಶನ್ಸ್ ಕೇಳಿದ್ದಾರೆ ಇವರು. ಸೈಕ್ ಕ್ವಶನ್ಸ್ ಕೇಳಿದ್ದಾರೆ. ಆದಷ್ಟು ಆನ್ಸರ್ ಮಾಡೋದು ಟ್ರೈ ಮಾಡ್ತೀವಿ. ಹೀಗೆ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್.